ಯಾವುದೇ ವೇದಿಕೆ ಸಜ್ಜು ಮಾಡಿ ಬಂದು ಮಾತಾಡ್ತೀವಿ. ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರಲ್ಲಪ್ಪ, 10 ವರ್ಷ ಆಯಿತು. ಮೇಕ್ ಇನ್ ಇಂಡಿಯಾ ನಮ್ಮ ಕಾಲದಲ್ಲಿ ಎಷ್ಟಿತ್ತು? 7.9% ಇತ್ತು. ಇವಾಗ ಎಷ್ಟಾಗಿದೆ? ಕ್ಲೋಸ್ ಟು ಅರೌಂಡ್ 5.8% ಆಗಿದೆ. ಮೇಲೆ ಹೋಯ್ತಾ ಕೆಳಗೆ ಬಂತ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ಟು? ಇದ್ರ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋಕ್ಕೆ ತಯಾರಿಲ್ಲ. ಬರೀ ಅಲ್ಲಿ ಹೋಗಿ ಸ್ನಾನ ಮಾಡಿದೆ, ಇಲ್ಲೋಗಿ ಸ್ನಾನ ಮಾಡಿದೆ, ನೀವು ಹಿಂದೂ ವಿರೋಧಿ, ನೀವು ದೇಶದ್ರೋಹಿಗಳು, ಇಷ್ಟೇ ಬರೋದು ಅವರಿಗೆ. ಈ ಬಿಹಾರ್ ಬಜೆಟು ಕನ್ನಡಿಗರಿಗೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ. ನಾವೇನು ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಾಯಿದ್ವಿ, ಬಂಡವಾಳ ತರ್ತಾಯಿದ್ವಿ ಹೊರಗಡೆಯಿಂದ, ಇವತ್ತು ರಾಷ್ಟ್ರ ನಡೀತಾ ಇದೆ. ಅದಕ್ಕೆ ತಕ್ಕಂಗೆ ಕೊಡಿ ಅಂತ ನಾವು ಕೇಳ್ತಾ ಇರೋದಷ್ಟೇ. BJP ನಾಯಕರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ, ನಿರ್ಮಲಾ ಸೀತಾರಾಮನ್ ಅವರಿಗೆ ತಾವು 2 ಸರಿ ಇಲ್ಲಿಂದ ಆಯ್ಕೆ ಮಾಡಿದ್ದೀರಾ. ಅಟ್ಲೀಸ್ಟ್ ಆ ನಮ್ಮ ಕನ್ನಡಿಗರ ಋಣನ ತೀರಿಸ್ಲಿಕ್ಕನ್ನ ಅವ್ರು ಏನಾದರೂ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಘೋಷಣೆ ಮಾಡಿದ್ರೆ ಉತ್ತಮ. ನಿನ್ನೆ BR ಪಾಟೀಲ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಅವರು ಕೊಟ್ಟಿರೋದು ರಾಜೀನಾಮೆ ಪೊಲಿಟಿಕಲ್ ಅಡ್ವೈಸರ್ ಅಂತ ಏನಿದೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಾನು ಮಾಧ್ಯಮದಲ್ಲೇ ಕೇಳಿದೆ. ನಿನ್ನೆ ಅವರಿಗೆ ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಅವರು ಸಿಕ್ಕಿಲ್ಲ. ಮತ್ತು ಅವರ ಮಗ RK ಅವರಿಗೂ ಕೂಡ ಮಾತಾಡಿದೆ. ಅದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನೋ ಪತ್ರ ಬರೆದಿದ್ದಾರೆ ಅಂತ ಹೇಳಿದರೆ, ಆ ಪತ್ರದಲ್ಲಿ ಏನಿದೆ ಅಂತ ಮುಖ್ಯಮಂತ್ರಿಗಳಿಗೆ ಅಷ್ಟೇ ಗೊತ್ತಿದೆ. ನೋಡಿ, ಅದು ಮಾಧ್ಯಮದಲ್ಲಿ ಬಂದಿರೋದು. ಈಗೇನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಈಗ ಅನುದಾನ ಬರ್ತಾ ಇಲ್ಲ ಅಂದರೆ ಈ KKRDBಯಿಂದ ಮೊದಲನೇ ಬಾರಿಗೆ 5,000 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಎಲ್ಲನೂ ಕೂಡ ಮೈಕ್ರೋ ಇರ್ಬೋದು, ಮ್ಯಾಕ್ರೋ ಇರ್ಬೋದು, ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಅಲ್ಲಾಗಿದೆ. ಈಗ ಅವ್ರ ಕ್ಷೇತ್ರದ ಯಾವುದಾದ್ರೂ ಒಂದು ಕೆಲಸ ಏನಾದರೂ ಬೇಡಿಕೆ ಇಟ್ಟಿದ್ರೆ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ ಸದ್ಯಕ್ಕೆ. ಏನಿದ್ರು ಕೇಳ್ಕೊತೀನಿ ಸಾಹೇಬ್ರಿಗೆ. ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳ ನಿಕಟದಿಂದ ನೋಡಿದಂಥವ್ರು. ಸೊ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಈಗ ಅನುದಾನ ಸಿಗ್ತಾ ಇಲ್ಲ ಅನ್ನೋದ್ರ ಜೊತೆಗೆ ಸರ್, ಇಂದು ಆಗಾಗ ಅವರು ಪಕ್ಷದ ವಿರುದ್ಧವೇ ಮಾತಾಡ್ತಾ ಬಂದಿದ್ದಾರೆ. ಅಸೆಂಬ್ಲಿಲೂ ಮಾತಾಡಿದ್ರು ಸಚಿವರ ಕಾರ್ಯವೈಖರಿಗಳ ಬಗ್ಗೆ. ಆಮೇಲೆ ಅನುದಾನ ಸಿಗ್ತಾಯಿಲ್ಲ, ಜನರಿಗೆ ನಾವು ಮುಖ ತೋರ್ಸೋಕ್ಕಾಗ್ತಾ ಇಲ್ಲ ಅನ್ನೋಂಥ ಬೇಸರನೂ ಹೊರಗೆ. ನೋಡಿ, ಅನುದಾನ ಅಂತೂ ಈಗಾಗಲೇ ಸಿಕ್ಕಿದೆ ಅಲ್ಲ. ಈಗ ಉದಾಹರಣೆಗೆ ನಾನು ಹೇಳ್ದಂಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 5,000 ಕೊಟ್ಟಿದ್ದೀವಿ. ಮತ್ತು ಕಲ್ಯಾಣ ಪಥದಲ್ಲಿ 1,000 ಕೋಟಿ ಕೊಟ್ಟಿದ್ದೀವಿ. ನಿಮ್ಮ ಪ್ರಗತಿ ಪಥ ಅಂದ್ಬಿಟ್ಟು ಇನ್ನೂ ಅಡಿಷ್ನಲ್ 8,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಅರಿವು ಕೇಂದ್ರಗಳು ಹೊಸದು ಪ್ರಾರಂಭ ಮಾಡಿದ್ದೀವಿ. ಸೊ ಇವೆಲ್ಲನೂ ಕೂಡ ಅನುದಾನನೇ ಅಲ್ಲ. ಬಹುಶಃ ಅವ್ರದ್ದು ಯಾವುದಾದ್ರೂ ಒಂದು ಭಾಳ ಪೆಟ್ ಪ್ರಾಜೆಕ್ಟ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಬಹುಶಃ ಯಾವುದಾದ್ರೂ ಒಂದು ಅನುದಾನದ ಕೊರತೆ ಇರ್ಬೋದು. ಏನೋ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಏನಿದ್ರು ತಿಳ್ಕೊಂಡು ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.